ನಾನೀಗ ಸದ್ಯ ಬೆಂಗಳೂರಿನ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿದ್ದೀನಿ. ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯವರು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳೆಯಲು ಇವತ್ತು BMTC ಬಸ್ ಚಾಲಕರಿಗೆ ಕರಪತ್ರವನ್ನು ಹಂಚ್ತಾ ಇದ್ದಾರೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರು ಬಂದ್ ಮಾಡಿದರೆ, ರಸ್ತೆಗೆ ಬಸ್ಸುಗಳು ಇಳಿಲಿಲ್ಲ ಅಂತ ಹೇಳಿದರೆ ಪ್ರಯಾಣಿಕರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಈಗ ಜನಸಾಮಾನ್ಯರ ಒಂದು ಆತಂಕದ ಪ್ರಶ್ನೆ ಆಗಿರುವಂಥದ್ದು. ಸದ್ಯ ನನ್ನೊಂದಿಗೆ ಕಾಲೇಜಿನ ವಿದ್ಯಾರ್ಥಿನಿಯರಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈಗ ಒಂದಷ್ಟು ಕರಪತ್ರಗಳನ್ನು ಹಂಚ್ತಾ ಇದ್ದಾರೆ, ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಹೇಳಿ. ವಿದ್ಯಾರ್ಥಿ ಇದ್ದೀರಿ ನೀವು, ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ಈಗ ನಮ್ಮ ಕಾಲೇಜ್ಗೆ ಹೋಗ್ಬೇಕಂದ್ರೆ ಬಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲ ಎಲ್ಲರೂ ಕೆಲಸ ಮಾಡೋರು ತುಂಬ ಬೆಂಗಳೂರಲ್ಲಿರೋದೆ ತುಂಬ ಸ್ಟೂಡೆಂಟ್ಸ್ ಅಂದರೆ ಎಲ್ಲ ದೂರದ ಕಡೆಯಿಂದ ಬಂದು ಎಲ್ಲ ಸ್ಟೇ ಆಗ್ತಿರೋದು ಹಾಸ್ಟೆಲ್ಸಲ್ಲಿ, ಸ್ಟೇ ಆಗ್ತಿರೋದು PG. ನಾವು PGಯಿಂದ ಕಾಲೇಜ್ಗೆ ಹೋಗ್ಬೇಕಂದ್ರೂ ನಮಗೆ ಬಸ್ ಬೇಕು. ಈಗ ಮೆಟ್ರೋಲ್ಲಿ ಹೋಗಬೇಕು ಅಂದರೆ ನಮಗೆ ಕಾಲೇಜ್ ತನಕ ಸೌಲಭ್ಯ ಇರಲ್ಲ. ಮೆಟ್ರೋಲ್ಲಿ ಹೋಗಬೇಕು ಅಂದರೆ ಚಾರ್ಜಸ್ ಇರುತ್ತೆ, ಆಟೋ ಚಾರ್ಜ್ ಮಾಡ್ಕೊಂಡು ಪ್ರತಿದಿನ ಹೋಗೋಕ್ಕಾಗಲ್ಲ. ಸೊ ನಾವು ಬಸ್ನೇ ನಂಬ್ಕೊಂಡಿರ್ತೀವಿ. ಬಸ್ ಬರಲಿಲ್ಲ ಅಂದರೆ ನಮ್ಗೆ ಕಾಲೇಜ್ಗೆ ಹೋಗೋ ತೊಂದರೆ ಆಗುತ್ತೆ. ನಮ್ಮದು ಒಂದು ಪಾರ್ಟ್ ಆದರೆ ಕೆಲ್ಸಕ್ಕೆ ಹೋಗೋರು ದಿನ ಕೂಲಿ ಮಾಡಿಕೊಂಡು ಬದುಕೋರು ಇರ್ತಾರೆ ಬ್ಯಾಂಗ್ಳೂರಲ್ಲಿ. ಸೊ ಅವರಿಗೆ ದಿನ ಎದ್ದು ಬಸ್ ಕ್ಯಾಚ್ ಮಾಡಿ ಕೆಲ್ಸಕ್ಕೆ ಹೋಗೋ ಒಂದು ಇಂಟೆನ್ಷನ್ ಇರುತ್ತೆ. ಬಟ್ ಬಸ್ಸೇ ಇಲ್ಲ ಅಂದರೆ ಅವ್ರು ಬೇರೆ ಟ್ರಾನ್ಸ್ಪೋರ್ಟ್ನ ಹುಡುಕೋಬೇಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಪ್ಲಸ್ ಈ ಚಾರ್ಜಸ್ ಆಗುತ್ತೆ, ಚಾರ್ಜಸ್ನ ಪೇ ಮಾಡೋಕ್ಕೂ ಅವ್ರಿಗೆ ಕಷ್ಟ ಇರುತ್ತೆ. ಸೊ ಅವ್ರದ್ದು ಏನೋ ಒಂದು ಇಶ್ಯೂ ಇದೆ KSRTC ಮತ್ತು BMTC ಡ್ರೈವರ್ ಮತ್ತು ಕಂಡಕ್ಟರ್ ಬೇಡಿಕೆಗಳು. ಅದನ್ನು ಆದಷ್ಟು ಬೇಗ ಅವರ ಬೇಡಿಕೆಯನ್ನು ತೀರಿಸಿದ್ರೆ ನಮಗೂ ಹೆಲ್ಪ್ಫುಲ್ ಆಗುತ್ತೆ. ಲೈಕ್ ಕಾಲೇಜ್ ಬಸ್ ಸ್ಟ್ರೈಕ್ ಮಾಡದೆ ಒಂದು ಅವ್ರ ಪೇಮೆಂಟ್ನ ಅವ್ರದ್ದು ಬೇಡಿಕೆಗಳನ್ನೆಲ್ಲ ಬೇಗ ತೀರಿಸಿದ್ರೆ ನಮಗೆ ಲೈಕ್ ಸ್ಟ್ರೈಕ್ ಮಾಡದೆ ನಾವು ಪ್ರತಿದಿನ ಕಾಲೇಜ್ಗೆ ಹೋಗೋಕ್ಕೆ ತೊಂದರೆ ಆಗಲ್ಲ. ಲೈಕ್ ಚಾರ್ಜಸ್ ಎಕ್ಸ್ಪೆನ್ಸ್ ಆಗಲ್ಲ ನಮಗೆ. ನಾವೆಲ್ಲಿಂದ ಬೇರೆ ಡಿಸ್ಟ್ರಿಕ್ಕಿಂದ ಬಂದು ಇಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ಉಳ್ಕೊಂಡು ಓದ್ತಿರ್ತೀವಿ ಕಾಲೇಜಸ್. ಮೇಡಮ್, ನೀವು ಎಲ್ಲಿಂದ ಬರ್ತೀರಾ? ಎಲ್ಲ ಅಂದರೆ ಬಸ್ಸಿಗೆ ನೀವು ಎಲ್ಲೆಲ್ಲಿ ಯಾವ ಬಸ್ ಸ್ಟ್ಯಾಂಡಲ್ಲಿ ಹತ್ತಿರುವಂಥದ್ದು, ಎಷ್ಟು ನೀವು ಬಸ್ಸಲ್ಲಿ ಓಡಾಡುವಂಥದ್ದು ಪ್ರತಿನಿತ್ಯ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನುವಂಥದ್ದು? ಹೌದು, ನಾನಿರೋದು RR ನಗರ್ ಅಂತ, ರಾಜರಾಜೇಶ್ವರಿ ನಗರ. ಅಲ್ಲಿಂದ ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7 o'clock ಹಂಗೆ ಬಿಡಬೇಕು. 7 to ಮತ್ತೆ ಮೆಜೆಸ್ಟಿಕ್ಗೆ ಬರಬೇಕು, ಇಲ್ಲ ಮಾರ್ಕೆಟಿಗೆ ಬರಬೇಕು. ಅಲ್ಲಿಂದ ನೆಕ್ಸ್ಟ್ ಬಸ್ ಚೇಂಜ್ ಮಾಡಿ ಮತ್ತೆ ಕಾಲೇಜ್ ಹೋಗಬೇಕು. ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕು. ಇದೆಲ್ಲ ಟೈಮಿಂಗ್ ಅಡ್ಜಸ್ಟ್ ಆಗಲ್ಲ ನಮಗೆ, ಬಿಕಾಸ್ ನಾವು ಇರೋದು ಹಾಸ್ಟೆಲಲ್ಲಿ. ಇಫ್ ಇನ್ ಕೇಸ್ ನಾವು ಮನೆಗೆ ಹೋಗಬೇಕು ಅಂದರೂ ಬಸ್ ಸೌಲಭ್ಯ ಬೇಕು ನಮಗೆ. ಇವಾಗ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಬಸ್ ಮೆಜೆಸ್ಟಿಕ್ಕಿಗೆ ಬಂದು ಮನೆಗೆ ಹೋಗ್ಬೇಕಂದ್ರೆ ಮತ್ತೆ KSRTC ಕ್ಯಾಚ್ ಮಾಡಬೇಕು ನಾವು. ಮತ್ತು ಅಲ್ಲಿಂದ ತುಂಬ ಟ್ರಾನ್ಸ್ಪೋರ್ಟ್ ದೂರ ಇದೆ ನಮ್ಮದು ಊರು. ಅದಕ್ಕೋಸ್ಕರ ನಾವು ಬಸ್ನೇ ನಂಬ್ಕೊಂಡು ಇರ್ತೀವಿ. ನಾವು ಎಕ್ಸ್ಪೆನ್ಸ್ ಕೊಟ್ಟು ಆಟೋ ಮೆಟ್ರೋ ಇದನ್ನೆಲ್ಲ ನಾವು ಹೋಗೋಕ್ಕೆ ಅನುಕೂಲ ಇಲ್ಲ ನಮಗೆ. ಪ್ರತಿದಿನ ನೀವು ಎಷ್ಟು ಬಸ್ಗಳನ್ನು ಚೇಂಜ್ ಮಾಡ್ತೀರಾ? ಕಾಲೇಜು ಮತ್ತು ಹಾಸ್ಟೆಲ್ ಅಂತ ಹೇಳಿದ್ರಿ. 2 ಬಸ್ ಚೇಂಜ್ ಮಾಡಬೇಕು. ಹಾಸ್ಟೆಲಿಂದ ಮತ್ತೆ ಒಂದು ಮೆಜೆಸ್ಟಿಕ್ ಬರಬೇಕು, ಇಲ್ಲ ಮಾರ್ಕೆಟ್ ಬರಬೇಕು. ಅಲ್ಲಿಂದ ಮತ್ತೆ ನಿಮ್ಮನ್ಸ್ ಹತ್ರ ನಮ್ಮ ಕಾಲೇಜ್ ಇರೋದು, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ನಮಗೆ ಬಸ್ ಟೈಮಿಂಗ್ ಅಡ್ಜಸ್ಟ್ ಆದರೆ ಬಸ್ ಟೈಮ್ಸ್ ಕರೆಕ್ಟಾಗಿ ಅಡ್ಜಸ್ಟ್ ಆದರೆ ನಾವು ಕಾಲೇಜ್ ಟೈಮಿಗೆ ಹೋಗೋಕ್ಕೆ ಅಡ್ಜಸ್ಟ್ ಆಗುತ್ತೆ. ಓಕೆ, ಒಂದು ವೇಳೆ ಏನಾದರೂ ಸಾರಿಗೆ ನೌಕರರು ಮುಷ್ಕರವನ್ನು ಮಾಡಿದರೆ, ಬಂದ್ ಮಾಡಿದರೆ, ನೀವು ಅವರಿಗೆ ಬೆಂಬಲವನ್ನು ಕೊಡ್ತೀರಾ ಅನ್ನುವಂಥದ್ದು? ಹೌದು, ಕೊಡಬೇಕು. ಯಾಕಂದರೆ ನಾವೇ ದಿನ ಓಡಾಡುವಂಥ ಪ್ರಯಾಣಿಕರು ಬಸ್ನಲ್ಲಿ. ಅದಕ್ಕೋಸ್ಕರ ನಾವು ಪ್ರಯಾಣಿಕರಿಗೆ ಆಗಿ ಒಂದು ಬೆಂಬಲ ನೀಡ್ತೀವಿ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? ಸುಮಾರು 1,15,000 ಸಾರಿಗೆ ನೌಕರರ ಅರಿಯರ್ಸ್ ಆಗಿರ್ಬೋದು ಅಥವಾ ಅವರು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಗೌರ್ಮೆಂಟಿಗೆ ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಕೇಳೋದೇನೆಂದರೆ ಆದಷ್ಟು ಬೇಗ ಅವರ ಬೇಡಿಕೆಗಳನ್ನು ತೀರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇದಿಷ್ಟು ಕಾಲೇಜು ವಿದ್ಯಾರ್ಥಿನಿಯರು ಹೇಳುವಂಥದ್ದು. ಸರ್ಕಾರ ಆದಷ್ಟು ಬೇಗ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲಿ. ಒಂದು ವೇಳೆ ಬಂದ್ ಮಾಡಿದರೆ, ರಸ್ತೆಗೆ ಬಸ್ಸುಗಳು ಇಳಿಲಿಲ್ಲ ಅಂತ ಹೇಳಿದರೆ ನಮಗೆ ಕಾಲೇಜಿಗೆ ಹೋಗ್ಲಿಕ್ಕಾಗಿರ್ಬೋದು ಅಥವಾ ನಮಗೆ ಓಡಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ TVಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.